ಮ್ಯಾನಿಫೆಸ್ಟೇಷನ್. ಏನಿದು ಮ್ಯಾನಿಫೆಸ್ಟೇಷನ್? ಸೊ ಇದ್ರ ಬಗ್ಗೆನೇ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳದೇ ಇರೋರೇ ಇಲ್ಲ. ತುಂಬಾ ಜನ ಯೂಟ್ಯೂಬರ್, ಸೆಲೆಬ್ರಿಟೀಸ್, ಕ್ರಿಯೇಟರ್ಸ್ ಎಲ್ಲರೂ ಕೂಡ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡಿದ್ದಾರೆ. ಅಷ್ಟೇ ಅಲ್ಲ, ಅವರಿಗೆ ಹೇಗೆಲ್ಲ ಈ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿದೆ ಅಂತ ಕೂಡ ಅವ್ರು ಹೇಳಿದ್ದಾರೆ. ಸೊ ಮ್ಯಾನಿಫೆಸ್ಟೇಷನ್ ಮಾಡಿದಂಥವ್ರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿದ್ದಾರೆ. ಅಂದ್ರೆ ನನ್ಗೆ ಈ ಟೆಕ್ನಿಕ್ ವರ್ಕ್ ಆಯ್ತು, ಮ್ಯಾನಿಫೆಸ್ಟೇಷನ್ ನನ್ಗೂ ವರ್ಕ್ ಆಗಿದೆ ಅಂತ ತುಂಬಾ ಜನ ಕಮೆಂಟ್ಸ್ ಹಾಕಿದ್ದಾರೆ. ಸೊ ಅದೆಲ್ಲ ನೋಡ್ಬಿಟ್ಟು ನಾನು ಇವತ್ತಿನ ಬ್ಲಾಗ್ ಶುರು ಮಾಡೋಣ ಅಂತ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳ್ತಾ ಇದ್ದೀನಿ. ನಿಮ್ಗೂ ಕೂಡ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು, ಇದನ್ನ ಕರೆಕ್ಟ್ ವೇಲ್ ಹೇಗ್ ಮಾಡೋದು ಅಂತ ತಿಳ್ಕೊಬೇಕು ಅಂತ ಇದ್ರೆ ಈ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ. You know, universe always listens. If you truly believe in something, the universe definitely make it happen for you. It's true. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಚೈತ್ರ. ಯಾವ್ದನ್ನೇ ಒಂದು ಮೊದಲು ಟ್ರೈ ಮಾಡೋಕ್ಕೂ ಮುಂಚೆ ಅದ್ರ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಳ್ಳೋದು ಮುಖ್ಯ. ಸೊ ಫಸ್ಟ್, ವಾಟ್ ಈಸ್ ಮ್ಯಾನಿಫೆಸ್ಟೇಷನ್? A philosophy suggesting that positive thoughts bring positive results into a person's life while negative thoughts brings negative outcomes. ಅಂದ್ರೆ ಏನಿಲ್ಲ, ನಾವೆಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವೋ ಅಷ್ಟು ನೆಗೆಟಿವಿಟಿ ನಮ್ಮ ಲೈಫಲ್ಲಿ ಬರುತ್ತೆ. ನಾವೆಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವೋ ಅಷ್ಟು ಪಾಸಿಟಿವಿಟಿ ನಮ್ಮ ಸುತ್ತ ಇರುತ್ತೆ ಅಂತ ಅರ್ಥ. ಸಂಸ್ಕೃತಲ್ಲಿ ಒಂದು ಲೈನ್ ಇದೆ, ಯಥಾ ಸಂಕಲ್ಪ ತಥಾ ಸೃಷ್ಟಿ ಅಂತ. ನಾವ್ ಯಾವ ಇಂಟೆನ್ಷನ್ ಇಟ್ಕೊಂಡು ನಾವು ಕೆಲಸ ಮಾಡ್ತೀವೋ ಅದ್ರ ಸಿದ್ಧಿ ನಮ್ಗೆ ಸಿಗುತ್ತೆ ಅಂತ. ಮ್ಯಾನಿಫೆಸ್ಟೇಷನ್ ಅಲ್ಲಿ 2 ಟೈಪ್ಸ್ ಇದೆ. ಒಂದು ಡಿಸ್ಪರೇಟ್ ಮ್ಯಾನಿಫೆಸ್ಟೇಷನ್, ಇನ್ನೊಂದು ಅಲೈನ್ ಮ್ಯಾನಿಫೆಸ್ಟೇಷನ್. ಡಿಸ್ಪರೇಟ್ ಮ್ಯಾನಿಫೆಸ್ಟೇಷನ್ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ದಿನವಿಡೀ ನನಗೆ ಯಾಕೆ ಹೀಗಾಗ್ತಿದೆ, ನನ್ನ ಜೀವನದಲ್ಲಿ ಯಾಕೆ ಇಷ್ಟು ಕಷ್ಟ ಬರ್ತಿದೆ ಅಂತ ಹೇಳ್ಬಿಟ್ಟು ಬರೀ ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ಅದು ಡಿಸ್ಪರೇಟ್ ಮ್ಯಾನಿಫೆಸ್ಟೇಷನ್. ಅಂಡ್ ನೆಕ್ಸ್ಟ್ ಒನ್ ಅಲೈನ್ ಮ್ಯಾನಿಫೆಸ್ಟೇಷನ್. ಹಂಗಂದ್ರೆ ಯಾರೋ ಒಬ್ಬ ಪರ್ಸನ್ ಯಾವಾಗ್ಲೂ ಅಂದ್ರೆ ನೆಗೆಟಿವ್ ಬಿಟ್ಟು ಬರೀ ಅವನ ಲೈಫಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿರ್ತಾನೆ. ಜಸ್ಟ್ ಪಾಸಿಟಿವ್ ಆಗಿ ತಗೊಳ್ಳೋದಕ್ಕೆ ನಾವು ಅಲೈನ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ನಿಮ್ಮ ಯೋಚನೆ ಹಾಗೆ ನಿಮ್ಮ ನಂಬಿಕೆನ ನಿಮ್ಮ ಗೋಲ್ ಜೊತೆ ಸೇರಿಸೋದು. ಸೊ ಫಸ್ಟ್ ನೀವು ಇದನ್ನ ಬಿಲೀವ್ ಮಾಡಬೇಕು. ಇಲ್ಲ ಇದು ನನ್ನ ಬಿಲೀಫ್ ಸಿಸ್ಟಮ್ಗೆ ಅಗೇನೆಸ್ಟ್ ಆಗಿದೆ ಅಂತ ಅಂದ್ರೆ ನೀವು ಮಾಡಕ್ ಹೋಗ್ಬೇಡಿ, ಯಾಕಂತ ಅಂದ್ರೆ ನಿಮ್ಗೆ ಇದು ವರ್ಕ್ ಆಗಲ್ಲ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನನಗಿನ್ನು ಮೋಟಿವೇಟ್ ಸಿಗುತ್ತೆ ಲೈಕ್ ಪವರ್ಫುಲ್ ವಿಡಿಯೋಸ್ ಮಾಡೋದಕ್ಕೆ. ಸೊ ಮ್ಯಾನಿಫೆಸ್ಟೇಷನ್ ಅಲ್ಲಿ ಫಸ್ಟ್ ಪಾಯಿಂಟ್ ಏನಂತ ಅಂದ್ರೆ, ಫಸ್ಟ್ ನೀವು ನಿಮ್ಮ ಗೋಲ್ನ ಕ್ಲಿಯರ್ ಆಗಿ ಇಟ್ಕೋಬೇಕು. ಅಬೌಟ್ ಕೆರಿಯರ್, ಎಜುಕೇಶನ್, ಹೆಲ್ತ್, ಫೈನಾನ್ಷಿಯಲ್, ಪರ್ಸನ್ಸ್, ಗ್ರೋತ್ ಅಂಡ್ ರಿಲೇಶನ್ಶಿಪ್. ಆಮೇಲೆ ನೀವು ಫಸ್ಟ್ ನಿಮ್ ತಲೆಯಲ್ಲಿರೋ ನೆಗೆಟಿವ್ ಥಾಟ್ಸ್ ನ ತೆಗ್ದಾಕ್ಬಿಡಿ, ಫುಲ್ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಯೋಚನೆ ಮಾಡಿ. ಸೊ ನೀವು ಮ್ಯಾನಿಫೆಸ್ಟೇಷನ್ ಮಾಡುವಾಗ ಅದನ್ನ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಮಾಡ್ಬೇಕು. ಅಂದ್ರೆ ಈಗ ನಾನು ಅವಾಗ್ಲೇ ಈಗ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಒಳ್ಳೆ ರಿಸಲ್ಟ್ ಬರ್ಬೇಕು ಅಂತ ಇತ್ತಂದ್ರೆ ನನ್ಗೆ ಅವಾಗ್ಲೇ ನಾನು ಒಳ್ಳೆ ಸ್ಕೋರ್ನ ಮಾಡಿದೀನಿ ಎಕ್ಸಾಮ್ ಅಲ್ಲಿ ಅಂತಾನೆ ಇರ್ಬೇಕು ನಿಮ್ಮ ಇಮ್ಯಾಜಿನೇಷನ್ ಅಲ್ಲಿ. ಅಂದ್ರೆ ಇವಾಗ ನಾನು ಒಳ್ಳೆ ಸ್ಕೋರ್ನ ಮಾಡಬೇಕು ಅಂತ ಇರಬಾರ್ದು, ಅವಾಗಲೇ ಮಾಡಿದ್ದೀನಿ ಅಂತ ಇರಬೇಕು. ಲೈಕ್ ಐ ಸ್ಕೋರ್ ಎಕ್ಸಲೆಂಟ್ ಮಾರ್ಕ್ಸ್ ಇನ್ ಮೈ ಎಕ್ಸಾಮ್ಸ್, ಐ ಆಮ್ ಗೆಟ್ಟಿಂಗ್ ಮೈ ಡ್ರೀಮ್ ಜಾಬ್, ಐ ಕ್ರಿಯೇಟ್ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್. ಆ ಥರನೇ ನಿಮಗೆ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಇರೋ ಥರ ನೀವು ಇಮ್ಯಾಜಿನ್ ಮಾಡಬೇಕು. ಸೆಕೆಂಡ್ ಪಾಯಿಂಟ್, ವಿಜುವಲೈಸೇಷನ್. ಅಂದ್ರೆ ಈಗ ಹೇಳಿದ್ನಲ್ಲ, ಒಂದು 5 to 10 minutes ನೀವು ನಿಮ್ಮ ಗೋಲ್ನ ರೀಚ್ ಆಗಿದ್ದೀರಾ ಅನ್ನುವಂಥ ಒಂದು ಇಮ್ಯಾಜಿನೇಷನ್ ಅಲ್ಲೇ ನೀವು ಇರಬೇಕು. ಸೊ ಥರ್ಡ್ ಒನ್, ಡೈಲಿ ಪಾಸಿಟಿವ್ ಅಫರ್ಮೇಶನ್ ಹೇಳಬೇಕು. ಅಂದ್ರೆ ಧನಾತ್ಮಕ ದೃಢ ವಾಕ್ಯ. ಲೈಕ್ ನಾನು ಪ್ರತಿದಿನ ನನ್ನ ಗೋಲ್ ಕಡೆ ಹೋಗ್ತಾ ಇದ್ದೀನಿ, ಲೈಕ್ ನನಗೆ ಒಳ್ಳೆ ಅವಕಾಶ ಸಿಗ್ತಾ ಇದೆ, ಇದೇ ತರ ಪಾಸಿಟಿವ್ ಅಫರ್ಮ್ ಹೇಳಬೇಕು. ಫೋರ್ತ್ ಪಾಯಿಂಟ್, ಗ್ರಾಟಿಟ್ಯೂಡ್, ಕೃತಜ್ಞತೆ ಹೇಳೋದು. ಈಗಾಗಲೇ ಇರುವಂತ ಒಳ್ಳೆ ವಿಷಯಕ್ಕೆ ಪ್ರತಿದಿನ ಯೂನಿವರ್ಸ್ಗೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಬೇಕು. ಫಿಫ್ತ್ ಪಾಯಿಂಟ್, ಆಕ್ಷನ್. ನೀವು ಬರೀ ಮ್ಯಾನಿಫೆಸ್ಟೇಷನ್ ಮಾಡಿ ಬಿಟ್ರೆ ಆಗಲ್ಲ, ಪ್ರತಿದಿನ ನೀವು ಅದಕ್ಕೆ ಒಂದು ನಿಮ್ಮ ಹೆಜ್ಜೆನ ಇಡ್ತಾ ಹೋಗ್ಬೇಕು. ನೀವೇನ್ ಗೋಲ್ ಇರುತ್ತೋ ಅದ್ರ ಪ್ರಕಾರ ನೀವು ನಡೀತಾ ಹೋಗ್ಬೇಕು. ಇಲ್ಲ ಅಂತ ಅಂದ್ರೆ ನೀವು ಬರೀ ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಅಂತ ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ನೀವು ರೀಚ್ ಆಗ್ತೀರಾ ನಿಮ್ ಗೋಲ್ನ ಅಂತ ಅಂದ್ರೆ ಅದು ಆಗೋದಿಲ್ಲ. ಅದೇ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ ನಿಮ್ಗೆ ಇನ್ನೊಂದು ವಾರದಲ್ಲೇ ಇನ್ನೊಂದು ವೀಕಲ್ಲಿನೇ ನಿಮ್ಗೆ ಎಕ್ಸಾಮ್ಸ್ ಇರುತ್ತೆ. ಇಲ್ಲ ನಾನು ಮ್ಯಾನಿಫೆಸ್ಟೇಷನ್ ಅಷ್ಟೇ ಮಾಡ್ತೀನಿ, 7 days ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಅಂತ ಏನೋ ಇಮ್ಯಾಜಿನೇಷನ್ ಮಾಡೋದು ಬರಿತಾ ಕೂತ್ಕೊಂಡ್ರೆ ನೀವು ಪಾಸ್ ಆಗಲ್ಲ, ಒಳ್ಳೆ ರಿಸಲ್ಟ್ನು ನಿಮ್ಗೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಮ್ಯಾನಿಫೆಸ್ಟೇಷನ್ ಜೊತೆಗೆ ನೀವು ಏನ್ ಅನ್ಕೊಂಡಿರ್ತೀರಲ್ವಾ ಅದಕ್ಕೆ ನೀವು ವರ್ಕ್ ಮಾಡಬೇಕು. ಯೂನಿವರ್ಸ್ ಅಂತ ಅಂದ್ರೆ ಅದೇ ಸುಪ್ರೀಂ ಗಾಡ್ ಅಂತಾನೆ ಹೇಳ್ಬೋದು. ನೀವೀಗ
ಮ್ಯಾನಿಫೆಸ್ಟೇಷನ್ ಮಾಡ್ತಿರ್ತೀರಲ್ವಾ ಅದು ಯೂನಿವರ್ಸ್ಗೆ ತಲುಪಬೇಕು ಅಂತ ಅಂದ್ರೆ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ. ನೀವೀಗ ಮ್ಯಾನಿಫೆಸ್ಟೇಷನ್ ಮಾಡಿದೀರಾ ಅಂತ ಅಂದ್ರೆ ಇದು ತಕ್ಷಣನೇ ಆಗಲ್ಲ. ಸೊ ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಲೈಕ್ ನಾನು ಒಂದು ವಿಡಿಯೋ ನೋಡಿದ್ದೆ. ಈಗ ನೀವು ಒಂದು ಯಾವ್ದೋ ರೆಸ್ಟೋರೆಂಟಿಗೆ ಹೋಗಿರ್ತೀರಾ, ಅಲ್ಲಿ ಇಡ್ಲಿನೋ ಏನೋ ಇಡ್ಲಿ ಆರ್ಡರ್ ಮಾಡಿರ್ತೀರಾ ಅನ್ಕೊಳ್ಳಿ, ಅದ್ ಬರೋದಕ್ಕೆ ಒಂದು 5 ಮಿನಿಟ್ಸ್ ಆದ್ರೂ ಬೇಕು. ಇಲ್ಲ ಇದು ಯಾಕೋ ಬಂದಿಲ್ಲಲ್ಲ, ಲೇಟ್ ಆಯ್ತು ಅಂತ ಹೇಳ್ಬಿಟ್ಟು ಮತ್ತೆ ನೀವು ದೋಸೆ ಆರ್ಡರ್ ಮಾಡ್ತೀರಾ, ಅದೂ ಬರಕ್ ಒಂದು 5 to 10 ಮಿನಿಟ್ಸ್ ಬೇಕು. ಅಲ್ಲಿವರೆಗೂ ನಿಮ್ಗೆ ಕಾಯಕ್ ಆಗಲ್ಲ, ಮತ್ತೆ ಪೂರಿ ಮಾಡ್ಬಿಡ್ತೀರಾ. ಸೊ ಅದೇ ತರ 3 ಐಟಮ್ಸ್ ಅಲ್ಲೂ ಅವರು ಹೋಟೆಲ್ ಅವರು ನಿಮ್ಗೆ ಏನ್ ಸರ್ವ್ ಮಾಡ್ಬೇಕು ಅವ್ರಿಗೂ ಕನ್ಫ್ಯೂಸ್ ಆಗುತ್ತಲ್ವಾ. ಅದೇ ತರ ಯೂನಿವರ್ಸ್ಗೂ ಕೂಡ ನೀವು ಟೈಮ್ ಬೇಕು. ನೀವೇನೋ ಕೇಳಿದ್ದೀರಾ ಅಂತ ಅಂದ್ರೆ ಅದನ್ನ ಕೊಡೋದಕ್ಕೆ ಯೂನಿವರ್ಸ್ಗೂ ಟೈಮ್ ಬೇಕು. ಸೊ ಅದಕ್ಕೆ ನೀವು ಒಂದಾದ್ಮೇಲೆ ಒಂದು ಇದೇನೋ ಆಗ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ನಿಮ್ಮ ಅನಿಸಿಕೆ ಅಥವಾ ಇದಾಗ್ಬೇಕು ಅಂತ ಇರ್ತಲ್ಲ, ಅದನ್ನ ಮತ್ತೆ ನೀವು ಅನ್ಕೊಂಡ್ರೆ ಅದಾಗಲ್ಲ. ಸೊ ಒಂದ್ ಹೇಳಿದಿರಾ ಅಂತ ಅಂದ್ಮೇಲೆ ಅದ್ ಸ್ವಲ್ಪ ಟೈಮ್ ಬೇಕು, ಅದಾಗೋವರೆಗೂ ಸ್ವಲ್ಪ ಕಾಯ್ಬೇಕು. ಮತ್ ಇನ್ನೊಂದ್ ಏನಂತ ಅಂದ್ರೆ ಒಂದೊಂದ್ಸಲ ನೀವು ಮ್ಯಾನಿಫೆಸ್ಟೇಷನ್ ಮಾಡಿದಾಗ ಅದು ಒಂದೊಂದ್ಸಲ ಫೇಲ್ ಆಗುತ್ತೆ, ವರ್ಕ್ ಆಗೋದಿಲ್ಲ. ಅದು ನೀವು ರಾಂಗ್ ಆಗಿ ಮಾಡಿರ್ಬೋದು ಅಥವಾ ಒಂದೊಂದ್ಸಲ ಅದ್ ವರ್ಕ್ ಆಗದೇನು ಇರ್ಬೋದು. ಹಾಗಂತ ನೀವು ಬೇಜಾರಾಗಕ್ ಹೋಗ್ಬೇಡಿ. ಪ್ರತಿಯೊಂದು ವಿಷಯನೂ ನಾವ್ ಅನ್ಕೊಂಡಂಗೆ ನಡೆಯೋದಿಲ್ಲ, ಎಲ್ಲಾನು ನಮ್ ಕಂಟ್ರೋಲ್ ಅಲ್ಲೇ ಇರಲ್ವಲ್ಲ. ಸೊ ಅದಕ್ಕೆ ಅದೇನಾದ್ರೂ ಆಗ್ಲಿಲ್ಲ, ಈಡೇರ್ಲಿಲ್ಲ ಅಂತ ಅಂದ್ರೆ ಯು ಶುಡ್ ನೆವರ್ ಫೀಲ್ ಬ್ಯಾಡ್. ಸೊ ಮ್ಯಾನಿಫೆಸ್ಟೇಷನ್ ಅಲ್ಲಿ ಫಸ್ಟ್ ಪಾಯಿಂಟ್ ಏನಂತ ಅಂದ್ರೆ ರೈಟಿಂಗ್. ನಿಮ್ಮ ಗೋಲ್ ನ ನೀವು ಪ್ರತಿದಿನ 100 ಟೈಮ್ಸ್ ಬರಿಬೇಕು. 7 ಡೇಸ್ ನೀವು 100 ಟೈಮ್ಸ್ ನಿಮ್ ಗೋಲ್ ನ ಬರೆಯೋದ್ರಿಂದ, ಅದನ್ನು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರೀರಿ. ನೀವು ಇಮ್ಯಾಜಿನೇಷನ್ ಮಾಡ್ಬೇಕು ಅದಾಗ್ತಾ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಂತಾನೆ ನೀವು ಬರಿಬೇಕು. ಹಾಗೆ ಮಾಡೋದ್ರಿಂದ ನಿಮ್ಗೆ ರಿಸಲ್ಟ್ ಸಿಗ್ಬೋದು ಅಂತ ಹೇಳ್ಬೋದು. ನೀವು ಪೂರ್ತಿಯಾಗಿ ಅದನ್ನ ಬರೆಯೋವರೆಗೂ ಎದ್ದೋಗ್ಬಾರ್ದು. ಅಂದ್ರೆ ಇವಾಗ ಒಂದು 10 ಟೈಮ್ಸ್ ಬರಿತೀರಾ, ಆಮೇಲೆ ಕೈ ನೋವು ಬಂತು ಅಂತ ಎದ್ದೋಗಿ ಮತ್ತೆ ಒಂದು 15 ಮಿನಿಟ್ಸ್ ಬಿಟ್ಟು ಒಂದು ಬರಿತೀನಿ ಆ ತರ ಮಾಡ್ಬಾರ್ದು. ಈಗ ಬರಿತಿದ್ದೀರಾ ಅಂದ್ರೆ ಅದನ್ನ ಕಂಟಿನ್ಯೂ ಫುಲ್ ಮುಗಿಸೋವರೆಗೂ ಎದ್ದೋಗ್ಬಾರ್ದು. ಏನೋ ಸುಮ್ನೆ ಕೈ ನೋವ್ತಾ ಇದೆ ಅಂತ ಅಂದ್ರೆ ಒಂದು 2 ಮಿನಿಟ್ಸ್ ರೆಸ್ಟ್ ಮಾಡ್ಬೋದು, ಬಿಟ್ರೆ ಫುಲ್ ಅದಾಗೋವರೆಗೂ ಎದ್ದೋಗಂಗಿಲ್ಲ. ಸೊ ಈ 100 ಟೈಮ್ಸ್ ಬರೆಯೋ ಟೆಕ್ನಿಕ್ ಬಿಟ್ರೆ ಇನ್ನೊಂದು ಟೆಕ್ನಿಕ್ ಏನಂತ ಅಂದ್ರೆ 55x5 ಅಂದ್ರೆ 55x5 ಟೆಕ್ನಿಕ್ ಅಂದ್ರೆ ನೀವು ನಿಮ್ ಗೋಲ್ ನ 55 ಡೇಸ್ 5 ಟೈಮ್ಸ್ ಬರಿಬೇಕು. ಅಂದ್ರೆ ಇವತ್ತು 5 ಟೈಮ್, ನಾಳೆ 5 ಟೈಮ್, ಹಂಗೆ 55 ಡೇಸ್ ಬರಿಬೇಕು. ನಿಮ್ ಗೋಲ್ ಏನಿರುತ್ತಲ್ಲ ಅದೇ ಸೇಮ್ ನೀವು ಇಮ್ಯಾಜಿನ್ ಮಾಡ್ತಾನೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿನೇ ಅದನ್ನ ಬರಿಬೇಕು. ಅದೇ ನೀವು ಜಾಬ್ ಏನಾದ್ರೂ ನೋಡ್ತಾ ಇದ್ದೀರಾ ಅಂತಂದ್ರೆ ಐ ಆಮ್ ಗೆಟಿಂಗ್ ಮೈ ಡ್ರೀಮ್ ಜಾಬ್ ಅಂತ ಬರೀರಿ. ಸೊ ನೆಕ್ಸ್ಟ್ ಟೆಕ್ನಿಕ್ ಬಂದು 3x6x9 ಟೆಕ್ನಿಕ್. 55x5 ಮತ್ತೆ ಈ ಟೆಕ್ನಿಕ್ ಮತ್ತೆ ಅವಾಗಲೇ 100 ಟೈಮ್ಸ್ ಹೇಳಿದ್ನಲ್ಲ, 3 ಟೆಕ್ನಿಕ್ನು ತುಂಬಾ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ನಿಮಗೆ ಯಾವ್ದು ವರ್ಕ್ ಆಗುತ್ತೋ, ನಿಮ್ಗೆ ಹೆಂಗ್ ಬರಿಬೇಕು ಅನ್ಸುತ್ತೋ ಟೈಮಿಂಗ್ಸ್ ನ ನೋಡ್ಕೊಂಡು ನೀವು ಮ್ಯಾನಿಫೆಸ್ಟೇಷನ್ ಮಾಡಿ. ನಿಮ್ಮ ಗೋಲ್ ನ ಬೆಳಿಗ್ಗೆ 3 ಟೈಮ್ಸ್, ಹಾಗೆ ಮಧ್ಯಾಹ್ನ 6 ಟೈಮ್ಸ್, ರಾತ್ರಿ 9 ಟೈಮ್ಸ್ ಬರಿಬೇಕು. ಹೀಗೆ 21 ಇಲ್ಲ 45 ಡೇಸ್ ವರ್ಗೂ ನೀವು ಬರ್ದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆಮೇಲೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ನೀವು ಏನೇ ಮ್ಯಾನಿಫೆಸ್ಟೇಷನ್ ಮಾಡಿದ್ರೂ ಕೂಡ ಗ್ರಾಟಿಟ್ಯೂಡ್ ಜರ್ನಲ್ ನ ಮಾತ್ರ ಫಾಲೋ ಮಾಡಲೇಬೇಕು. ಅಂದ್ರೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಲಾಸ್ಟ್ ಅಲ್ಲಿ ಬರಿಬೇಕು. ಬರ್ದಿಲ್ಲ ಅಂತ ಅಂದ್ರೂ ಕೂಡ ಓಕೆ, ನೀವು ಮನ್ಸಲ್ಲಿ ಅನ್ಕೊಳ್ತಾ ಇರ್ಬೇಕು ಥ್ಯಾಂಕ್ ಯು ಯೂನಿವರ್ಸ್ ಅಂತ. ಇನ್ನೊಂದು ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ನಮ್ಮ ಲೈಫಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಬರೋದೇ ಇಲ್ಲ ಅಂತ ಅಲ್ಲ, ಬಂದೇ ಬರುತ್ತೆ. ಮ್ಯಾನಿಫೆಸ್ಟೇಷನ್ ಏನಂತ ಅಂದ್ರೆ ಜಸ್ಟ್ ನೀವು ಅದು ಹೆಲ್ಪ್ ಮಾಡುತ್ತೆ. ನೀವೇನೋ ಒಂದು ಗೋಲ್ ಅನ್ಕೊಂಡಿದ್ರು ಅದಾಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟೇ, ಬಿಟ್ರೆ ಇದೇ ತರಾನೇ ಆಗುತ್ತೆ. ನೀವು ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ನೀವು ಹೆಂಗ್ ಅನ್ಕೊಂತೀರೋ ಹಂಗೆ ನಡೆಯುತ್ತೆ ಅಂತ ಆಗಲ್ಲ. ಸಮ್ಟೈಮ್ಸ್ ಅಪ್ಸ್ ಅಂಡ್ ಡೌನ್ಸ್ ಕೂಡ ಬಂದೇ ಬರುತ್ತೆ. ಜಸ್ಟ್ ಸ್ಟೇ ಪಾಸಿಟಿವ್ ಅಂಡ್ ಪಾಸಿಟಿವ್ ಸರೌಂಡಿಂಗ್ಸ್ ನ ಇಟ್ಕೊಳ್ಳಿ. ಯಾವುದೇ ಆಪರ್ಚುನಿಟಿ ಬೇಗ ಸಿಗೋದಿಲ್ಲ. ಸೊ ನಾನೊಂದು ನಿಮ್ಗೆ ಚಾಲೆಂಜ್ ಕೊಡ್ತಾ ಇದ್ದೀನಿ. ನಾನು ಇವಾಗ 3 ಟೆಕ್ನಿಕ್ಸ್ ಹೇಳಿದ್ನಲ್ಲ, 100 ಟೈಮ್ಸ್ದು, ಆಮೇಲೆ 3x6x9, ಆಮೇಲೆ 55x5, ಮೂರಲ್ಲೂ ಒಂದು ಟೆಕ್ನಿಕ್ ಆದ್ರೂ ನೀವು ಯೂಸ್ ಮಾಡಿ ನೋಡಿ, ಮ್ಯಾನಿಫೆಸ್ಟೇಷನ್ ಮಾಡಿ. ಅದೇನಾದ್ರು ನಿಮ್ಗೆ ವರ್ಕ್ ಆಯ್ತು ಅಂತ ಅಂದ್ರೆ ಕಮೆಂಟ್ ಮಾಡಿ. ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು ಅಂತ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಹೌದು, ಆದ್ರೂ ಮಾಡ್ಲೇಬೇಕು. ಅಂದ್ರೆ ನೀವು ನಿಮ್ ಸೆಲ್ಫ್ ನ ಫಸ್ಟ್ ಬೇರೆಯವ್ರು ಕಂಪೇರ್ ಮಾಡಬೇಡಿ. ಆಮೇಲೆ ಇದು ನನ್ನ ಕೈಲಿ ಆಗುತ್ತೋ ಇಲ್ವೋ ಅಂತ ಅನ್ನೋದನ್ನ ಫಸ್ಟ್ ನಿಮ್ ತಲೆಯಿಂದ ತೆಗ್ದಾಕ್ಬೇಕು. ಆಗ ಮಾತ್ರ ನಿಮ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಪಾರ್ಟ್ ಫ್ರಮ್ ದಿಸ್, ನೀವು ವೇಟ್ ಗೇನ್ ಅಲ್ಲಿ ಕೂಡ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಅಂದ್ರೆ ನೀವು ಈಗ ಅಡ್ಗೆ ಮಾಡೋ ಪಾಸಿಟಿವ್ ಎನರ್ಜಿಯಿಂದ ಮಾಡಬೇಕು. ಅಂದ್ರೆ ಈ ಅಡ್ಗೆ ಚೆನ್ನಾಗಾಗುತ್ತೆ, ಇದನ್ನ ತಿಂದ್ರೆ ನನ್ನ ವೇಟ್ ಗೇನ್ ಆಗುತ್ತೆ ಅಂತ ಅನ್ಕೋಬೇಕು.
ಅಥವಾ ನೀವು ಊಟ ಮಾಡುವಾಗ ಕೂಡ ಒಂದು 5 ಮಿನಿಟ್ಸ್ ಮುಂಚೆ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಅಂದರೆ ಈ ಊಟ ತಿನ್ನೋದ್ರಿಂದ ನನ್ನ ವೇಟ್ ಗೇನ್ ಆಗುತ್ತೆ ಅಂತಾನು ಅನ್ಕೋಬೋದು. ಹಾಗೆ ವೇಟ್ ಗೇನ್ ಮಾಡ್ಕೊಂಡವ್ರು ಕೂಡ ತುಂಬಾ ಜನ ಇದ್ದಾರೆ, ಹೇಳ್ತಾರೆ ಕೂಡ. ಅದು ಜಸ್ಟ್ ಮ್ಯಾನಿಫೆಸ್ಟೇಷನ್ ಮಾಡಿದ್ಕೆ ಆಯ್ತೋ ಅಥವಾ ಏನೋ ಗೊತ್ತಿಲ್ಲ. ವೇಟ್ ಗೇನ್ ಆದವರು ಹೇಳಿದಾರೆ ನಾನು ಮ್ಯಾನಿಫೆಸ್ಟೇಷನ್ ಮಾಡಿದ್ರಿಂದನೂ ಕೂಡ ಆಗಿದೆ ಅಂತ. ನೀವು ಊಟ ಮಾಡಿದ್ದಾದ್ಮೇಲೆ ಇದು ತಿಂದಾದ್ಮೇಲೆ ನನ್ಗೆ ಖುಷಿ ಆಗುತ್ತೆ, ನಾನು ಹೆಲ್ತಿ ಆಗಿರ್ತೀನಿ, ನನ್ ವೇಟ್ ಗೇನ್ ಆಗುತ್ತೆ ಅಂತ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಅದನ್ನ ಊಟ ಮಾಡಿದ್ರೆ ಅದು ನೀವು ಮೇ ಬಿ ವೇಟ್ ಗೇನ್ ಆಗ್ಬೋದು. ಅದು ತುಂಬಾ ಜನ ಇದನ್ನ ಟ್ರೈ ಮಾಡಿದ್ದಾರೆ, ಅದ್ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಇದನ್ನ ನಿಮ್ಗೆ ಹೇಳ್ತಾ ಇರೋದು. ಇದೇ ತರ ಡಿಪ್ರೆಷನ್ ಅಲ್ಲಿ ಇದ್ದಾಗ ಕೂಡ ಐ ಆಮ್ ಅಟ್ ಪೀಸ್, ಐ ಆಮ್ ಹ್ಯಾಪಿ ಅಂತ ಎಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಡಿಪ್ರೆಷನ್ ಅಲ್ಲಿ ಇದ್ದಾಗ ನೆಗೆಟಿವ್ ಥಾಟ್ಸೇ ಜಾಸ್ತಿ ಇರುತ್ತೆ, ಅವಾಗ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕಾಗಲ್ಲ ಅಂತ. ಬಟ್ ಆದ್ರೂ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಟ್ರೈ ಮಾಡಿ ಅಷ್ಟೇ. ಇದೆಲ್ಲ ಜಸ್ಟ್ ನಿಮ್ ನಂಬಿಕೆ ಮೇಲೆ ಇರುತ್ತೆ. ಇದು ಆಗುತ್ತೆ ಅಂತ ಅಂದ್ರೆ ಹಾಗೆ ಆಗುತ್ತೆ, ಇಲ್ಲ ಅಂತಂದ್ರೆ ಆಗೋದಿಲ್ಲ. ಇಫ್ ಯು ವಾಂಟ್ ಟು ಬಿಲೀವ್ ಇಟ್, ಇಟ್ಸ್ ಅ ಬ್ಯೂಟಿಫುಲ್ ಮ್ಯಾಜಿಕ್ ಅಷ್ಟೇ. ಕೊನೆಯದಾಗಿ ನೆನ್ಪಿಟ್ಕೊಳ್ಳಿ, ನೀವು ಬರೀತಾ ಇರೋದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರಬೇಕು. ಐ ವಾಂಟ್ ಟು ಬಿ ರಿಚ್, ಐ ವಿಲ್ ಬಿ ರಿಚ್ ಅಲ್ಲ, ಐ ಆಮ್ ರಿಚ್ ಅಂತ ಇರಬೇಕು. ಮತ್ತೆ ನೀವು ಮ್ಯಾನಿಫೆಸ್ಟೇಷನ್ ಮಾಡಿದೀನಿ, ಇವಾಗ ಬೆಳಿಗ್ಗೆ ಮಾಡಿ ಅದನ್ನ ಮ್ಯಾನಿಫೆಸ್ಟೇಷನ್ ಇಟ್ಟಿದ್ದೀನಿ ಅಂತಂದ್ರೆ ನೀವು ಎಲ್ಲೋದ್ರೂ ಬರೀ ಮ್ಯಾನಿಫೆಸ್ಟೇಷನ್ ಮಾಡಿದೀನಿ ಹಿಂಗಾಗುತ್ತೆ ಅಂತ ಬರೀ ಅದ್ರಲ್ಲೇ ಇರಬಾರ್ದು. ಅದೇ ಯೋಚನೆಯಲ್ಲೇ ಇದ್ರೆ ಅದು ಆಗಲ್ಲ ಅನ್ಸುತ್ತೆ. ಸೊ ಅದಕ್ಕೆ ತುಂಬಾ ಜನ ಹೇಳ್ತಾರೆ ಅದೇ ಯೋಚನೆಯಲ್ಲಿ ಇರಬಾರ್ದು, ಹಾಗೆ ಮಾಡಿದ್ರೆ ಆಗಲ್ಲ ಅಂತ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಮ್ಯಾನಿಫೆಸ್ಟೇಷನ್ ಮಾಡಿದ್ದೀರಾ ಅಂತ ಅಂದ್ರೆ ಆ ಯೋಚನೆ ಅಲ್ಲಿಗೆ ಬಿಟ್ಟಾಕ್ಬಿಡಿ. ಆ ಮ್ಯಾನಿಫೆಸ್ಟೇಷನ್ ಮಾಡಿದೀನಿ ಅಂತ ಅನ್ನೋದನ್ನೇ ಮರ್ತೋಗ್ಬಿಡಿ. ನಿಮ್ ಕೆಲಸ ಏನಿರುತ್ತೋ ಅದನ್ನ ಮಾಡಿ. ಆಮೇಲೆ ಅದು ವರ್ಕ್ ಆಯ್ತು ಅಂತ ಅಂದ್ರೆ ನೀವು ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಮ್ಯಾನಿಫೆಸ್ಟೇಷನ್ ವಿಡಿಯೋ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.